ಇದೆಲ್ಲದರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಸ್ಥಿತಿಗತಿಗಳೇನು, ಎತ್ತ, ಯಾವ ರೀತಿ ನಾವು ದಾಳಿಗೆ ಸಜ್ಜಾಗಿದ್ದೀವಿ, ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದೆ, ತಕ್ಕ ಶಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಪಣ ತೊಟ್ಟಿದ್ದೀವಿ, ಇದೆಲ್ಲದರ ಬಗ್ಗೆನೂ ಕೂಡ ರಾಜನಾಥ್ ಸಿಂಗ್ ಮೋದಿಯವರಿಗೆ ಎಲ್ಲ ವಿವರಗಳನ್ನು ಹೇಳ್ತಾರೆ, ಎಲ್ಲ ವಿವರಗಳನ್ನು ಒಪ್ಪಿಸ್ತಾರೆ. ಮುಂದಿನ ಕ್ರಮಗಳೇನು ಅದ್ರ ಬಗ್ಗೆನೂ ಕೂಡ ರಾಜನಾಥ್ ಸಿಂಗ್ ಚರ್ಚೆ ಮಾಡ್ತಾರೆ ಮೋದಿಯವರ ಜೊತೆಗೆ. ನಿನ್ನೆ ತಾನೇ CDS ಜೊತೆಗೆ ಅವರು ಚರ್ಚೆ ಮಾಡಿದರು. ಸೇನೆಯ ದಂಡನಾಯಕರ ಜೊತೆಗೆ, ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ವಿವರಗಳನ್ನು ಕಲೆ ಹಾಕಿದರು. ಯಾವ್ಯಾವ ಆಯಕಟ್ಟಿನ ಜಾಗದಲ್ಲಿ ಸೇನೆ ಯಾವ್ಯಾವ ರೀತಿ ಬೀಡು ಬಿಟ್ಟಿದೆ, ಭೂಸೇನೆಯ ವಿವರಗಳೇನು, ನೌಕಾಸೇನೆಯ ವಿವರಗಳೇನು, ವಾಯುಸೇನೆಯ ವಿವರಗಳೇನೇನು, ಎಲ್ಲೆಲ್ಲಿ ಜಲಂತರ್ಗಾಮಿಗಳು ಎಲ್ಲೆಲ್ಲಿವೆ, ಏನು ಎತ್ತ, ಅದು ತುಂಬ ದೊಡ್ಡ ಸಂಗತಿ. ಜಲಂತರ್ಗಾಮಿಗಳು ಎಲ್ಲೆಲ್ಲಿರ್ತವೆ ಎನ್ನುವಂಥದ್ದು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮ್ಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ನಿಮ್ಗೆ ಅಚ್ಚರಿ ಆಗ್ಬೋದು, ಕೆಲವು ಸಂದರ್ಭಗಳಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳಿಗೇನೆ ಈ ಸಂಗತಿಗಳು ಗೊತ್ತಿರಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಗೌಪ್ಯವಾಗಿ ನಡೆಯುತ್ತೆ ಇದೆಲ್ಲದೂ ಕೂಡ. ಇನ್ನೊಂದು ಕಡೆಗೆ ಯುದ್ಧ ನೌಕೆಗಳನ್ನು ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿಟ್ಟಿದ್ದೀವಿ, ಏನೇನು ನಡೀತಾ ಇದೆ, ಜೊತೆಗೆ ಈ ಎದುರಾಳಿ ರಾಷ್ಟ್ರದ ಯಾವ್ಯಾವ ಜಾಗಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ರಾವಲ್ಪಿಂಡಿ ಒಂದು ಕತ್ತರಿಸ್ಬಿಟ್ರೆ ಪಾಕಿಸ್ತಾನಕ್ಕೆ ಪೂರೈಕೆನೇ ನಿಂತು ಹೋಗ್ಬಿಡುತ್ತೆ. ಇನ್ನು 26 ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಸಹಿ ಆಗ್ತಾ ಇದೆ. 63,000 ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ಗಳು. ಇದು ಆರಂಭ ಮಾತ್ರ. ಹಿಂದಿನೂ ಕೂಡ ರಫೇಲ್ ಯುದ್ಧ ವಿಮಾನಗಳು ಬಂದಿದ್ವು, ಈಗಲೂ ಕೂಡ ಇದು ಮುಂದೆಯೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಈಗ ಯುದ್ಧ ವಿಮಾನಗಳನ್ನು ಕೊಡ್ತೀವಿ ಅಂತ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಯುದ್ಧ ವಿಮಾನಗಳನ್ನು ಕೊಡಿ ನಮಗೆ ಅಂತ ಕೇಳ್ಕೊಂಡಿದ್ವಿ. ನಮಗೆ ಕೊಡಲಿಲ್ಲ. ಅಮೆರಿಕ ಪಾಕಿಸ್ತಾನಕ್ಕೆ ಕೊಡ್ತು, F-16 ಕೊಡ್ತು, F-17 ಕೊಡ್ತು, F ಸೀರೀಸ್ನ ಯುದ್ಧ ವಿಮಾನಗಳನ್ನು ಕೊಡ್ತಾನೇ ಹೋಯಿತು, ನಮಗೆ ಸಿಗಲಿಲ್ಲ. ನಾವು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೊಂಡ್ವಿ, ಪ್ರಶ್ನೆ ಬೇರೆ.